ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದಲ್ಲಿರುವ ಸಚಿನ್ ಮುರುಗೋಡೆ ಮೆಮೋರಿಯಲ್ ಎಂಎಂ ಜೋಶಿ ಐ ಹಾಸ್ಪಿಟಲ್ ಸಂಕೇಶ್ವರ್ ಇದು ಅತಿ ಉತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಾ ಮತ್ತೊಂದು ಹೆಮ್ಮೆಯ ವಿಷಯ. ಈ ಸಂಸ್ಥೆಯ ಸೇವೆಯನ್ನು ಸಂಕೇಶ್ವರ ಸುತ್ತಮುತ್ತಲಿನ ಪ್ರತಿ ಹಳ್ಳಿಗೆ ಅತ್ಯುತ್ತಮ ನೇತ್ರ ಚಿಕಿತ್ಸೆಯ ಮೂಲಕ ಈಗಾಗಲೇ ಹೆಸರುವಾಸಿಯಾಗಿರುತ್ತದೆ. ಸಂಕೇಶ್ವರ ಪಟ್ಟಣದಲ್ಲಿ ಇದ್ದಂಥ ಈ ಆಸ್ಪತ್ರೆಗೆ ಅನೇಕ ಜನರ ಒಂದು ಅಚ್ಚು ಮೆಚ್ಚುಗೆಯನ್ನು ಗಳಿಸಿರುತ್ತದೆ. ಮತ್ತೆ ಹೆಚ್ಚುವರಿ ಸೇವೆಯನ್ನು ಮಾಡಲು ಡಾಕ್ಟರ್ ತೇಜಸ್ವಿ ಕುಲಕರ್ಣಿ ಅವರಿಗೆ ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ ಮುಖ್ಯ ವೈದ್ಯರಾದ ವಿವೇಕ್ ಮೂಳೆಕೆರೆ ಅವರ ಒಂದು ಕೈ ಬಲಪಡಿಸಲು ತೇಜಸ್ವಿ ಕುಲಕರ್ಣಿಯನ್ನು ಈ ಒಂದು ನೂತನವಾಗಿ ಎಂಎಂ ಜೋಶಿ ಐ ಹಾಸ್ಪಿಟಲ್ ಸಂಕೇಶ್ವರಕ್ಕೆ ನೇಮಕಾತಿ ಮಾಡಿ ಇವತ್ತು ಬರಮಾಡಿಕೊಳ್ಳಲಾಯಿತು. ಮೊದಲಿಗೆ ಡಾಕ್ಟರ್ ವಿವೇಕ್ ಮೂಳೆಕೆರೆ ಅವರು ಹೂಗುಚ್ಛವನ್ನು ನೀಡಿ ಅವರಿಗೆ ಸ್ವಾಗತಿಸಿದರು. ಈ ಒಂದು ವೈದ್ಯರ ಸ್ವಾಗತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತೇಜಸ್ವಿನಿ ಕುಲಕರ್ಣಿ ಮತ್ತು ಡಾಕ್ಟರ್ ವಿವೇಕ್ ಮೂಳೆಕೆರೆ ಅವರಿಗೆ ಮತ್ತು ಸಮಸ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೆ ಶ್ರೀ ಬಾಳು ಬಿ ಬಾಗಿ ಆಡಳಿತಾಧಿಕಾರಿಗಳು ನಿರೂಪಣೆ ಮಾಡಿ ಸ್ವಾಗತಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿವೇಕ್ ಮೂಳೆಕೆರೆ ಮುಖ್ಯ ವೈದ್ಯರು ಸ್ವಾಗತಪರ ಮಾತನಾಡಿದರು. ಅದೇ ತರನಾಗಿ ಡಾಕ್ಟರ್ ತೇಜಸ್ವಿನಿ ಕುಲಕರ್ಣಿ ಕೂಡ ಮಾತನಾಡಿ ತಮ್ಮ ಸೇವೆ ಬಗ್ಗೆ ಅವರು ಪ್ರಾಮಾಣಿಕವಾಗಿ ಜನರ ಚಿಕಿತ್ಸೆ ನಾವು ನೀಡುವುದಾಗಿ ಅವರು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಸ್ತ ಸಿಬ್ಬಂದಿಯವರು ಹಾಗೂ ಅನೇಕ ನಾಗರಿಕರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ವಿಶೇಷ ದಿನ ಯಾಕಪ್ಪ ಅಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಇಲ್ಲಿ ಬಂದಿದ್ದು ಒಂದು ಡಾಕ್ಟರ್ ಸಚಿನ್ ಮುರುಗೋಡೆ ಅವರ ಅಕಾಲಿಕ ರಸ್ತೆ ಅಪಘಾತದಲ್ಲಿ ನಿಧನವಾಗುವುದರಿಂದ ಇಲ್ಲಿ ಎಂಎಂ ಜೋಶಿ ಅನ್ನೋ ಸೇವೆಯನ್ನು ವಿಸ್ತರಿಸಿದೆ. ಸೊ ಆ ಸೇವೆಯನ್ನು ಈಗಾಗಲೇ 3 ವರ್ಷಗಳ ಸೇವೆಯನ್ನು ವಿಸ್ತರಿಸಿದೆ. ಅದರ ಜೊತೆ ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಈ ಸಂಕೇಶ್ವರ ಭಾಗದ ಜನರಿಗೆ ಸೇವೆಯನ್ನು ಸಲ್ಲಿಸಬೇಕು, ವೈದ್ಯಕೀಯ ಸೇವೆಯನ್ನು, ಅದರಲ್ಲಿ ನೇತ್ರ ಸೇವೆಯನ್ನು ಸಲ್ಲಿಸಬೇಕನ್ನೋ ಉದ್ದೇಶದಿಂದ ನಮ್ಮ ಆಸ್ಪತ್ರೆ ಪ್ರತಿ ವರ್ಷ ಹೆಚ್ಚುವರಿ ವೈದ್ಯರನ್ನು ನಿಯೋಜನೆ ಮಾಡ್ಲಕತ್ತಾರು. ಹೀಗಾಗಿ ಇವತ್ತು ಒಂದು ವಿಶೇಷ ದಿನ. ಡಾಕ್ಟರ್ ತೇಜಸ್ವಿ ಕುಲಕರ್ಣಿ ಅವರು ಇವತ್ತಿನಿಂದ ಒಂದು ಸೇವೆಯನ್ನು ವಿಸ್ತರಿಸಲಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ಕಾರಣಕ್ಕೆ ಮತ್ತೊಬ್ಬ ವೈದ್ಯರಾಗಿ ಹಿರಿಯ ವೈದ್ಯರಾಗಿ ಡಾಕ್ಟರ್ ವಿವೇಕ್ ಸರ್ ಅವರು ಸುಮಾರು 2 ವರ್ಷಗಳಿಂದ ಈಗ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ವೈದ್ಯರ ಸ್ವಾಗತ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂದ್ರೆ ಈಗಿನ ಜನರೇಷನ್ನಾಗ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ, ಅದರಲ್ಲಿ ದೃಷ್ಟಿಯ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕಾಗತ್ತೆ. ಈ ದೃಷ್ಟಿ ಇಲ್ಲದ ನಮ್ಮ ಜಗತ್ತ ಶೂನ್ಯ ಐತಿ. ಈ ಕಾರಣದಿಂದ ಎಷ್ಟೋ ಜನರಿಗೆ ಅರಿವು ಕಡಿಮೆ ಇರುತ್ತೆ. ಈ ಇಂಥ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ವೈದ್ಯಕೀಯ ಸೇವೆ ಮುಖಾಂತರ ಎಷ್ಟೋ ಜನರಿಗೆ ಒಂದು ಅರಿವುಗಳನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ, ಅದು ಹೆಚ್ಚಿನ ಚಿಕಿತ್ಸೆಯನ್ನು ಈ ಭಾಗದಲ್ಲಿ ಸಿಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆಯವರು ಸಾಕಷ್ಟು ಪರಿಶ್ರಮ ಪಟ್ಟು ಹೆಚ್ಚಿನ ವೈದ್ಯರನ್ನ ಈ ಆಸ್ಪತ್ರೆಗೆ ನಿಯೋಜನೆ ಮಾಡಕತ್ತಾರು. ಇಷ್ಟು ದಿವಸ ತನಕ ನಮ್ಮ ಸೇವೆಯನ್ನ ಕಾಂಪ್ರೆನ್ಸಿವ್ ಅಂತೀವಿ, ಕಣ್ಣಿನ ಹೊರಭಾಗದ ಚಿಕಿತ್ಸೆಯನ್ನು ಕೊಡ್ತಿತ್ತು. ಅದಾದ ನಂತರ ಮತ್ತೊಂದು ಸೇವೆ ಬಂತು, ರೆಟಿನಾ ಅಕ್ಷಿಪಲ್ಲಟದ ಸೇವೆಯನ್ನು ಕೊಡಾಕತ್ತಾರು. ಅದಾದ ಈಗ ಮತ್ತೊಂದು ಸೇವೆ ಅಂತ ಹೇಳಿದ್ರೆ ನಮ್ದು ಗ್ಲೋಕೋಮಾ ಅಂತೇವಿ. ಗ್ಲೋಕೋಮಾ ಸ್ಪೆಷಲಿಸ್ಟ್ ಡಾಕ್ಟರ್ ಇವರು ಡಾಕ್ಟರ್ ತೇಜಸ್ವಿ ಕುಲಕರ್ಣಿ ಅವರು. ಈ ಸಂಕೇಶ್ವರಲ್ಲಿ ಸುತ್ತಮುತ್ತದಲ್ಲಿ ಸರ್ ಹೇಳಿದ್ರು ಗ್ಲೋಕೋಮಾ ಕಾಯಿಲೆ ಬಗ್ಗೆ ಯಾರು ಚಿಕಿತ್ಸೆ ಕೊಡೋರು ಇಲ್ಲ ಅಂತ. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಬಂದು ನಿಮ್ಗೆಲ್ಲ ಆ ಸರ್ವಿಸ್ ಅನ್ನು ಕೊಡಬಹುದು ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಂದು ಕಾಯಿಲೆ ಬಗ್ಗೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಇದು ಒಂದು ಕಣ್ಣಿನ ಒಂದು ಸೆಪರೇಟ್ ಆದ ಒಂದು ಕಾಯಿಲೆ. ಗ್ಲೋಕೋಮಾ ಅಥವಾ ಕಾಚ್ ಬಿಂದು, ಕಾಲಾಪಾನಿ ಅಂತ ಅದನ್ನ ಕರೀತಾರೆ. ಅದು ಏನಂದ್ರೆ ಕ್ರಮೇಣವಾಗಿ ದೃಷ್ಟಿ, ಸೈಡ್ ಪೆರಿಫೆರಲ್ ವಿಷನ್ ಅಥವಾ ನಿಮ್ಮ
ನೀವು ಎಲ್ಲ ಏನಾದ್ರೂ ನೋಡೋದು ಸೆಂಟರ್ ಇಂದ ನೋಡ್ತೀವಲ್ಲ, ಕಣ್ಣಿಂದ ಸೀದಾ ನೋಡ್ತೀವಿ. ಈ ಕಾಯಿಲೆಯಲ್ಲಿ ಸೈಡ್ ಇಂದ ಸಾವಕಾಶವಾಗಿ ದೃಷ್ಟಿ ಕಮ್ಮಿ ಆಗ ಹೋಗುತ್ತವೆ. ಅದಕ್ಕೆ ನಮ್ಗೆ ಯಾರಿಗೆ ಕಾಯಿಲೆ ಇರುತ್ತೆ ಅವರಿಗೆ ಗೊತ್ತೇ ಆಗಲ್ಲ ದೃಷ್ಟಿ ಹೋಗ್ತಾ ಇದೆ ಅಂತ. ನಮ್ಗೆ ಒಂದು ದೊಡ್ಡ ಗೋಣಿ ಚೀಲದಷ್ಟು ಅಕ್ಕಿ ಕಾಳಷ್ಟು ದೃಷ್ಟಿ ಇರುತ್ತೆ. ದಿನ ಒಂದೊಂದು ಅಕ್ಕಿ ಕಾಳಷ್ಟು ದೃಷ್ಟಿ ಹೋಗ್ತಾ ಇರುತ್ತೆ. ನಮಗೂ ದಿನಕ್ಕೆ ದಿನ ಗೊತ್ತೇ ಆಗಲ್ಲ ದೃಷ್ಟಿ ಕಮ್ಮಿ ಆಗ್ತಾ ಇದೆ ಅಂತ. ಸೊ ನೀವು 1 ತಿಂಗಳು ಅಥವಾ 6 ತಿಂಗಳು ಬಿಟ್ಟು ನೋಡಿದಾಗ ಇಷ್ಟು ಕಮ್ಮಿ ಆಗಿದೆ ಅಲ್ಲಪ್ಪ ಅಂತ ಅನ್ಸುತ್ತೆ. ಈ ಕಾಯಿಲೆಯಲ್ಲಿ ಮತ್ತೇನಂತಂದ್ರೆ ಒಂದ್ಸಲ ದೃಷ್ಟಿ ಹೋದ್ರೆ ಇದು ಕಣ್ಣಿನ ನರದ ಒಂಥರ ದೋಷ. ಒಂದ್ಸಲ ದೃಷ್ಟಿ ಹೋಯ್ತಂದ್ರೆ ಅದು ಏನೇ ಚಿಕಿತ್ಸೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ವಾಪಸ್ ಬರೋದಿಲ್ಲ. ಅದಕ್ಕೆ ನೀವು ಹೋಗೋಕ್ಕಿಂತ ಮುಂಚೆನೆ ನೀವು ದವಾಖಾನೆಗೆ ಬಂದು ನೀವು ಎಕ್ಸಾಮಿನೇಷನ್ ಮಾಡಿಕೊಂಡು ಈ ಕಾಯಿಲೆ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಮುಂದುವರಿಯೋದನ್ನ ಹೆಂಗೆ ತಡಿಬೇಕು, ಮುಂದುವರಿಯೋದನ್ನ ತಡೆದು ನಿಮ್ ದೃಷ್ಟಿಯನ್ನ ಕಾಪಾಡೋದೇ ನನ್ನ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇದೆಲ್ಲ ಸೇವೆಯನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನನ್ನದೊಂದು ಪ್ರಾರ್ಥನೆ. ಥ್ಯಾಂಕ್ ಯು. ಗ್ಲೋಕೋಮಾ ಸರ್ವಿಸಸ್ ಮೊದಲು ಇಲ್ಲಿ ಇರಲಿಲ್ಲ. ಮೇಡಮ್ ಬಂದಾದ್ಮೇಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದೇ ಸೇಮ್ ಮೈಗೆಲ್ಲ ಬಿ ಪಿ ಇರ್ತೈತಿ, ಹಂಗ ಕಣ್ಣಿಗೂ ಬಿ ಪಿ ಇದ್ದಂಗೆ. ಹೆಂಗೆ ಮೈಯಲ್ಲಿ ಬಿ ಪಿ ಹೆಚ್ಚು ಕಮ್ಮಿ ಆಗದ್ರೆ ಮೆದುಳಿಗಾಗ್ಲಿ ಹಾರ್ಟಿಗಾಗ್ಲಿ ತೊಂದರೆ ಆಗುತ್ತಾ, ಹಂಗ ಕಣ್ಣಿಗೂ ಕಣ್ಣಿನ ಪ್ರೆಷರ್ ಜಾಸ್ತಿ ಆದ್ರೆ ಹಿಂದ್ಗಡೆ ನರ ವೀಕ್ ಆಗೋ ಚಾನ್ಸ್ ಇರ್ತೈತಿ. ಸೊ ನಮ್ಗೆ ಗೊತ್ತು ಆಗಂಗಿಲ್ಲ ನರ ಯಾವಾಗ ವೀಕ್ ಆಗ್ತಾ ಇದೆ ಅಂತ. ಸೊ ಹೆಂಗ್ ಬರ್ತಾ ಪೂರ್ತಿ ಹೋದ್ಮೇಲೆ ನಮ್ಗೆ ಅನ್ಸುತ್ತೆ ನನ್ನ ದೃಷ್ಟಿ ಹೋಗೈತೆ. ಒಂದ್ಸರಿ ನರ ವೀಕ್ ಆಯ್ತಂದ್ರೆ ಜಗತ್ನಲ್ಲಿ ನೀವು ಎಲ್ಲೇ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಸೊ ಮೇಡಮ್ ಅದೇ ಸ್ಪೆಷಲಿಸ್ಟ್ ಇದ್ದಾರೆ, ಅದರದೇ ಟ್ರೀಟ್ಮೆಂಟ್ ಕೊಡಕ್ಕಂತ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ನೀವು ತಾವು ಬಂದು ಮೇಡಮ್ ಹತ್ರ ಟ್ರೀಟ್ಮೆಂಟ್ ತಗೋಬೇಕು ಅಂತ ಎಲ್ಲರನ್ನು ಕೇಳ್ಕೊತೀನಿ. ಸೊ 40 ಎಸ್ಪೆಷಲಿ ಇದು ಏನಂದ್ರೆ ಈ ತ್ರಾಸ ಇರೋದು 40 ಆದ್ಮೇಲೆ ಎಲ್ಲರಿಗೂ ಬರೋ ಚಾನ್ಸಸ್ ಇರ್ತೈತಿ, 40 ವಯಸ್ಸಾದ್ಮೇಲೆ. ಸೊ ನಮ್ಮಲ್ಲಿ ಬಂದಾದ್ಮೇಲೆ ಅಲ್ಲಿ ಮಷಿನ್ ಮೇಲೆ ಪ್ರೆಷರ್ ಚೆಕ್ ಮಾಡ್ತೀವಿ ಎಲ್ಲಾರ್ಗು ಕಾಮನ್ ಆಗಿ ಚೆಕ್ ಮಾಡ್ತೀವಿ. ಸೊ ಜಾಸ್ತಿ ಏನಾದ್ರೂ ಇತ್ತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಮೇಡಮ್ ಬಂದಿದ್ದಾಗಿಂದ ಸ್ವಲ್ಪ ಅದರದ್ದು ಶಸ್ತ್ರಚಿಕಿತ್ಸೆ ಆಗಲಿ ಅದರದ್ದು ಬೇರೆ ಏನೇ ಟ್ರೀಟ್ಮೆಂಟ್ ಆಗಲಿ ಅದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಬಂದು ಅವ್ರದ್ದು ಸೇವೆ ಪಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ಧನ್ಯವಾದ. ನಮ್ಮ ಸಮಸ್ತ ಇಮ್ಯಾನ್ಯುಯೇಷನ್ ನೇತ್ರ ವಿಜ್ಞಾನ ಸಮಸ್ತ ತಂಡದ ಪರವಾಗಿ ತಮಗೂ ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹೇಳಿದ್ರು ಗ್ಲೋಕೋಮಾ ಈಗ ನಮ್ಮ ಆಸ್ಪತ್ರೆ ಸ್ಟಾರ್ಟ್ ಆದ 2012ರಿಂದ ಈ ಸಂಕೇಶ್ವರ ಶಾಖೆ. ಮುಂಚಿತ ಡಾಕ್ಟರ್ ಸಚಿನ್ ಮುರುಗುಡೆ ಅವರು ಈ ಆಸ್ಪತ್ರೆ ನಿಭಾಯಿಸಿದ್ರು. ಅವರ ಅಕಾಲಿಕದಿಂದ MM ಜೋಶಿ ಸಂಸ್ಥೆ 2022ರಿಂದ ತಮ್ಮ ಸೇವೆಯನ್ನು ವಿಸ್ತರಿಸಿದ್ರು. ಈ ಸೇವೆಯನ್ನು ಈ ಭಾಗದ ಎಷ್ಟೋ ಜನರಿಗೆ ಕಣ್ಣಿನ ಒಳಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಬರೀ ಕಣ್ಣಿಂದ ಅಷ್ಟ ಡಾಕ್ಟರ್ ಇರ್ತಾರೋ, ಕಣ್ಣಿನ ಒಳಗೆ ಮತ್ತಷ್ಟು ವಿಭಾಗಗಳು ಬಹಳಷ್ಟು ಇದಾವೆ. ಆ ವಿಭಾಗಗಳನ್ನ ಈ ಜನರಿಗೆ ಒಂದು ತಲುಪಲಿ ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ವಿಭಾಗಗಳನ್ನ ಹೆಚ್ಚುವರಿಯಾಗಿ ಕೊಡ್ಲಾಕತ್ತಾರೆ ನಮ್ಮ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಿಂದ. ಈಗ ಇದ್ದು ನಿಮ್ಮ ಕಣ್ಣಿನ ಬರೀ ಆಪರೇಷನ್ ಆಗ್ತಿತ್ತು, ಆದ ನಂತರ ಕಣ್ಣಿನ ಅಕ್ಷಿಪಲ್ಲಟದ ಒಂದು ಚಿಕಿತ್ಸೆಯನ್ನು ಕೊಡಾಕತ್ತೀವಿ 2023ಇಂದ. ಈಗ ಈ ವರ್ಷದಿಂದ ಮತ್ತೆ ಗ್ಲೋಕೋಮಾ ಕಾಚ್ ಬಂದು ಅಂತೇವಿ. ಇದು ಬಹಳಷ್ಟು ಜನರಿಗೆ ಗೊತ್ತಲ್ಲ, ಹೆಂಗೆ ಹಾರ್ಟಿಗೆ ಸರ್ ಹೇಳಿದ್ರು, ಹಾರ್ಟಿಗೆ ಹೆಂಗೆ BP ಇರುತ್ತೆ, ಹಂಗೆ ಕಣ್ಣಿಗೊಂದು BP ಇರುತ್ತೆ. ಆ BP ಹೆಚ್ಚು ಆಗಬಾರ್ದು, ಇದ್ದಂಥ ದೃಷ್ಟಿಯ ಉಳಿಸ್ಕೋಬಹುದು, ಹೋದ ದೃಷ್ಟಿ ತಗೊಂಡ್ ಬರಕ್ ಸಾಧ್ಯ ಇಲ್ಲ. ಹೀಗಾಗಿ ಎಷ್ಟೋ ಜನರ ಅಂಧರಾಗಿ ಹೋಗಾರೆ, ಯಾಕಂದ್ರೆ ಅವ್ರು ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಯಾಕಂದ್ರೆ ಈ ಲೋಕಲ್ ಎಲ್ಲಿಯೂ ಹಾಸ್ಪಿಟಲ್ ಒಳಗೆ ಈ ಸೇವೆನೇ ಇಲ್ಲ. ಹೋದ್ರೆ ನೀವು ಬೆಳಗಾವಿ ಬಿಟ್ಟರೆ ನೀವು ಕೊಲ್ಲಾಪುರ್ಗೆ ಹೋಗ್ಬೇಕಾಗುತ್ತೆ ಗ್ಲೋಕೋಮಾ ಸ್ಪೆಷಲಿಸ್ಟ್ ಡಾಕ್ಟರ್ ಬೇಕಾದ್ರೆ. ಸೊ ಹೀಗಾಗಿ ಆ ಡಾಕ್ಟರ್ನ ನಮ್ಮ ಈ ಸಂಕೇಶ್ವರ ಭಾಗಗಳು ಕೊಟ್ಟಾರು. ಸೊ ಈ ಕಾರ್ಯಕ್ರಮ ಮುಖಾಂತರ ಮತ್ತೊಮ್ಮೆ ಅವ್ರು ಕೂತಂತ ಹೇಳಿ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಿದೆ. ತುಂಬ ಧನ್ಯವಾದ.